Hello everyone, welcome to Sanmargaha classes. Let us see question number 32 of chapter Coal and Petroleum. Classify the following into natural and man-made things. Natural ಮತ್ತೆ man-made things ಆಗಿ ಕ್ಲಾಸಿಫೈ ಮಾಡಲಿಕ್ಕೆ ಹೇಳ್ತಿದ್ದಾರೆ. ವಾಟರ್, ಗ್ಲಾಸ್, ಕಾಟನ್, ನೈಲಾನ್, ಗ್ರಾಫೈಟ್ ಅಂಡ್ ಪಾಲಿಯೆಸ್ಟರ್. ಇದನ್ನ ನ್ಯಾಚುರಲ್ ಮತ್ತೆ ಮ್ಯಾನ್ ಮೇಡ್ ಥಿಂಗ್ಸ್ ಆಗಿ ಸಪರೇಟ್ ಮಾಡಬೇಕು. ವಾಟರ್ ನ್ಯಾಚುರಲಿ ಇರುತ್ತಲ್ವಾ, ಸೊ ಇದು ನ್ಯಾಚುರಲ್ ಹೇಳ್ಬೋದಾ? ಓಕೆ. ಕಾಟನ್, ದಿಸ್ ಈಸ್ ಆಲ್ಸೋ ನ್ಯಾಚುರಲ್ ಅಲ್ವಾ? ಹತ್ತಿ ಗಿಡ ಎಲ್ಲ ನೋಡಿರ್ತೀರಿ ನೀವು. ದೆನ್ ಗ್ರಾಫೈಟ್, ಗ್ರಾಫೈಟ್ ಇದೆ, ದಿಸ್ ಈಸ್ ಆಲ್ಸೋ ನ್ಯಾಚುರಲ್. ವೆರಾಸ್ ಗ್ಲಾಸ್, ಗ್ಲಾಸ್ ಮ್ಯಾನ್ ಮೇಡ್, ಹೌದಿಲ್ಲ? ನ್ಯಾಚುರಲಿ ನಮಗೆ ಗ್ಲಾಸ್ ಆಗಿ ಸಿಗೋದಿಲ್ಲ, ಬೇರೆ ಬೇರೆ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಯೂಸ್ ಮಾಡಿಕೊಂಡು ಗ್ಲಾಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದೆನ್ ನೈಲಾನ್, ದಿಸ್ ಈಸ್ ಆಲ್ಸೋ ಮ್ಯಾನ್ ಮೇಡ್ ಅಲ್ವಾ, ಸಿಂಥೆಟಿಕ್ ಫೈಬರ್ ನೈಲಾನ್. ದೆನ್ ಪಾಲಿಯೆಸ್ಟರ್, ಬೋತ್ ಪಾಲಿಯೆಸ್ಟರ್ ಅಂಡ್ ನೈಲಾನ್, these two are man made. Natural things, water, cotton and graphite. Man-made things, glass, nylon and polyester. ಈ ತರ ಕ್ಲಾಸಿಫೈ ಮಾಡಿದ್ರೆ ಆಯ್ತು. ಥ್ಯಾಂಕ್ ಯು.